ನಾನು ನಿಮ್ಮ ಮೋಟಿವೇಶನಲ್ ಸ್ಪೀಕರ್ BK. ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರನ್ನ ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಈ ಸುಂದರ ಸಂಜೆಗೆ ತಮ್ಮನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವಿವರಣೆಯನ್ನು ನೀಡ್ತಾ ಇದ್ದೇನೆ. ಎರಡು ಪ್ರಮುಖವಾದ ವಿಷಯಗಳ ಮೇಲೆ ನಿಮ್ಮನ್ನ ನಾನು ಮಾತಾಡೋದಿದ್ದೇನೆ. ವಿಶೇಷವಾಗಿ ಆಮಟೆ ಸಾಹೇಬರು, DCP L&O ಸಾಹೇಬರು ನಮ್ಗೆ ಹೇಳಿದ್ದಾರೆ ಏನಂತಂದ್ರೆ, ನಮ್ಮ ಈ ಒಂದು ಸಿಬ್ಬಂದಿಗೆ ಅಪ್ರೋಚ್ ಮಾಡುವುದು ಹೇಗೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗಳನ್ನ ಯಾವ ತರ ಅಪ್ರೋಚ್ ಮಾಡಬೇಕು. ಬಹಳಷ್ಟು ಮಹಿಳೆಯರು ತೊಂದರೆಯಲ್ಲಿ ಬಂದಿದ್ದಾರೆ, ಒಂದಿಷ್ಟು ಅಳ್ತಾ ಬರ್ತಾ ಇದ್ದಾರೆ ನಿಮ್ಮ ಹತ್ರ, ಒಂದಿಷ್ಟು ಸಿಟ್ನಲ್ಲಿ ಬರ್ತಾ ಇದ್ದಾರೆ, ಒಂದಿಷ್ಟು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ಮನೆಯವ್ರು ಹಿಂಗ್ ಮಾಡ್ತಾ ಇದೆ ಅಂತ ಹೇಳ್ತಾರೆ, ಪಕ್ಕದವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತ ವಿಚಾರದಲ್ಲಿ ಆ ಮಹಿಳೆಯರ ಸಮಸ್ಯೆಗಳನ್ನ ಅಪ್ರೋಚ್ ಯಾವ ತರ ಮಾಡಬೇಕು ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಯಾಕಂದ್ರೆ ನೀವು ಕೂಡ ಬಹಳಷ್ಟು ಮಹಿಳೆಯರನ್ನ ಅಪ್ರೋಚ್ ಮಾಡ್ತಾ ಇದ್ದೀರಿ. ಎರಡನೇದಾಗಿ ಏನಂತಂದ್ರೆ ಸೆಲ್ಫ್ ಡೆವಲಪ್ಮೆಂಟ್. ಇದು ಬಹಳ ನನಗೆ ಪ್ರೀತಿಯ ವಿಷಯವಾದಿದ್ದು. ಯಾಕೆಂತಂದ್ರೆ ನಮ್ಮನ್ನ ನಾವು ಯಾವ ತರ ಡೆವಲಪ್ ಮಾಡ್ಕೋಬೇಕು ಅನ್ನೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಸೆಲ್ಫ್ ಡೆವಲಪ್ಮೆಂಟ್ ಅಂದ್ರೆ ಏನು? ನನ್ನನ್ನ ವೈಯಕ್ತಿಕವಾಗಿ ಸುಧಾರಣೆ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಯಾರು ಫಾಸ್ಟ್ Hello. What are the resources in me? How I can present it in a very well so that I can balance it. ಓಕೆ, ಒಂದು ಚಪ್ಪಾಳೆ ಭಾರತರವ್ರಿಗೆ. ಕರ್ನಾಟಕ ಬ್ಯಾಂಕ್ ನಿಂದ ಬಂದಿದ್ದಾರೆ ಅವ್ರಿಗೆ. ಯಾಕಂದ್ರೆ ನಮ್ಮ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ ನಿಮ್ದು ಒಂದು ಅಡ್ವರ್ಟೈಸ್ ಮಾಡಿದ್ರೆ ಮೇಡಮ್. ಇಲ್ಲಿ ಏನಂತಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಸೋರ್ಸಸ್ ಏನು, ನನ್ನ ಹತ್ರ ಇರ್ತಕ್ಕಂಥ ಕಲೆಗಳೇನು, ನನ್ನ ಹತ್ರ ಇರ್ತಕ್ಕಂಥ ನನಗೆ ಮಾಡ್ಬೋದು, ನಾನು ಇದನ್ನ ಅವ್ರಿಗೆ ಹೋಗಿ ನಾನು ಕನ್ವಿನ್ಸ್ ಮಾಡ್ಬೋದು ಅಂತಕ್ಕಂಥ ನಂದೇನು ಶಕ್ತಿ ಐತಿ, ಈ ಎಲ್ಲ ವಿಷಯಗಳನ್ನ, ಇವೆಲ್ಲ ಸೋರ್ಸ್ಗಳನ್ನ ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ತಾವು ಬಳಸಿಕೊಂಡ್ರೆ ಖಂಡಿತವಾಗಿ ನೀವು ಗೆಲ್ತೀರಿ. ಅದಕ್ಕೆ ಪ್ರಮುಖವಾಗಿ ನಾನು ಹೇಳಿದೆ ಏನಂತಂದ್ರೆ, ಡಿ ಅಂದ್ರೆ ಡೇರಿಂಗ್, ಕೆ ಅಂದ್ರೆ ನಾಲೆಜ್. ಇವ್ಯಾರು ಯಾರು ಪಡಿತಾರ ಅವರ ಸೋಲ್ ಅನ್ನೋದೇ ಇಲ್ಲ, ಗೆಲುವೇ ಗೆಲುವು ಅವ್ರಿಗೆ. ಯಾಕೆ ಅಂತಂದ್ರೆ ಡೇರಿಂಗ್ ಯಾರ ಹತ್ರ ಇರ್ತೈತಿ ಮುಂದೆ ಹೋಗ್ತಾರ, ನಾಲೆಜ್ ಯಾರ ಹತ್ರ ಇರ್ತೈತಿ ಅವರಲ್ಲಿ ಗೊತ್ತಾಗತ್ತೆ ಏನಂತ ಹೇಳಿ. ಭಾಳ ಸುಮಾರು ನಾನು ಒಂದು 5-6 ತಿಂಗಳ ಹಿಂದ್ಗಡೆ ಒಂದು ಯಾವುದೋ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ಬರಲಿಲ್ಲ ಅಂತ್ರಿ. ಇವರ ಪಾಸಿಟಿವ್ ಪೇಷಂಟ್ಗೆ ಡಿಲಿವರಿ ಮಾಡಿಸಿದ ನಂತರ ಹಾಸ್ಪಿಟ್ಲ್ ಹಾಕಿದ. ಅದಕ್ಕೆ ಅವ್ರಿಗೊಂದು ಚಪ್ಪಾಳೆ ಬರಲಿ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ವಿಶೇಷವಾಗಿ ಸೆಲ್ಫ್ ಡೆವಲಪ್ಮೆಂಟ್ 3 ವಿಷಯಗಳನ್ನು ನಾವು ತಗೊಳ್ತೇವೆ. ಮೊದಲು ಏನಂತಂದ್ರೆ ಗೋಲ್ ಸೆಟ್ಟಿಂಗ್. ಗೋಲ್ಗಳನ್ನ ಚಿಕ್ಕದಾದ ಗೋಲ್ಗಳನ್ನ ಯಾವ ತರ ನಾವು ಸೆಟ್ ಮಾಡ್ಕೋಬೇಕು ಅಂತೇಳಿ ಯಾರಿಗಾದ್ರೂ ಗೊತ್ತಾ? ಗೋಲ್ ಸೆಟ್ಟಿಂಗ್ ಅಂದ್ರೆ ಹಲೋ ಗೋಲ್ ಸೆಟ್ಟಿಂಗ್ ಅಂದ್ರೆ ಗೊತ್ತಾ? ಬೇಗ ಗೊತ್ತಿಲ್ಲ? ಹಲೋ, ಗೋಲ್ ಸೆಟ್ಟಿಂಗ್ ಅಂದ್ರೆ ಗೊತ್ತಾ? ಹೇಳಿ ಅವ್ರು ಕೊಡ್ರಿ. ಗೊತ್ತಿಲ್ಲ? ಎಸ್, ನಾನೇ ಹೇಳ್ತೀನಿ. ಏನಂತಂದ್ರೆ ಗೋಲ್ ಸೆಟ್ಟಿಂಗ್ ಅಂತಂದ್ರೆ ನನ್ನ ಇವತ್ತಿನ ಸಮಸ್ಯೆಗಳೇನಿದೆ ಅದನ್ನ ಯಾವ ತರ ಬಗೆಹರಿಸ್ಕೋಬೇಕು, ಅದಕ್ಕೆ ಬೇಕಾದಂತ ನನ್ನ ಹತ್ರ ಇರ್ತಕ್ಕಂಥ ಸ್ಕಿಲ್ಸ್ ಏನಿದೆ, ನನ್ನ ಹತ್ರ ಇವರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಇದೆ. ಸಾಹೇಬ್ರ ಕಡೆಯಿಂದ ಹೇಳಿಸ್ರೆ ಹೆಂಗ್ ಕನ್ವಿನ್ಸ್ ಆಗ್ತಾರೆ, ಅಥವಾ ಅವ್ರು ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರ ಅವ್ರ ಕಡೆಯಿಂದ ಹೇಳಿಸ್ರೆ ಹೆಂಗ್ ಕನ್ವಿನ್ಸ್ ಆಗ್ತಾರೆ, ಇವೆಲ್ಲ ಈ ಗೋಲ್ ಸೆಟ್ಟಿಂಗ್ ಅಲ್ಲೇ ಬರುತ್ತೆ. ಗೋಲ್ ಸೆಟ್ಟಿಂಗ್ ಅಲ್ಲಿ ಪ್ರಮುಖವಾಗಿ ಏನಂತಂದ್ರೆ ನನ್ನ ಶಾರ್ಟ್ ಟೈಮ್ ಗೋಲ್ಸು ಅಂದ್ರೆ 3 ತಿಂಗಳು, 2 ತಿಂಗಳು, 1 ತಿಂಗಳು, ಮಗನ ಸ್ಕೂಲ್ ಫೀ ಕಟ್ಟಬೇಕಾಗಿದೆ, 2 ತಿಂಗಳಿದೆ, 2 ತಿಂಗಳು ನಾವು ದುಡ್ಡು ಹೆಂಗ್ ಓಡಿಸ್ಬೇಕು, ಇದು ಒಂದು ಗೋಲ್ ಸೆಟ್ಟಿಂಗ್. ಗೋಲ್ ಅನ್ನ ಯಾವ ತರ ರೀಚ್ ಆಗ್ಬೇಕು ಅನ್ನೋದಿದೆಯಲ್ಲ, ಅದು ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ಯಾರಿಗೆ ಗೋಲ್ ಇಲ್ಲ ಅವರು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದೊಡ್ಡವ್ರು ಹೇಳ್ತಾರೆ ಬೀಮ್ಲೆಸ್ ಬಿಲ್ಡಿಂಗ್ ಏಮ್ಲೆಸ್ ಲೈಫ್. ಅಂದ್ರೆ ಏಮ್ ಇಲ್ಲ ಅಂತಂದ್ರೆ, ಗೋಲ್ ಇಲ್ಲ ಅಂತಂದ್ರೆ ನೀವು ಏಮ್ಲೆಸ್ ಲೈಫ್ ಇಸ್ ಬೀಮ್ಲೆಸ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಹೀಗಾಗಿ ನೀವು ಗೋಲ್ ಇಟ್ಕೊಲಿಲ್ಲ ಅಂತಂದ್ರೆ ನಿಮಗೆ ಸಕ್ಸಸ್ ಅನ್ನೋದು ಬರಂಗಿಲ್ಲ. ಸಕ್ಸಸ್ ಬಂದಿಲ್ಲ ಅಂತಂದ್ರೆ ನರ್ವಸ್ ಬರ್ತೈತಿ, ಸಮಸ್ಯೆ ಬರ್ತಾವ. ಅಯ್ಯೋ ನಾ ಏನ್ ಮಾಡತ್ತನೋ ಆಗಾನೇ ಇಲ್ರಿ, ನಾ ಎಷ್ಟು ಗುದ್ದಾಡತ್ತನ್ರಿ ಖರೆ ಕೆಲಸ ಆಗಾನಿಲ್ರಿ ಅಂತ ಹೇಳ್ತಾರೆ. ಆ ತರ ಇಲ್ಲ. ನೀವು ಯಾವ ತರ ಗೋಲ್ ಅನ್ನ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಪ್ರಮುಖವಾಗಿ ಯಾವ ತರ ಗೋಲ್ಸ್ ಇರ್ಬೋದು. ಹುಡುಗರ್ದ ಸಾಲ ಐತಿ, ಅದೊಂದು ಗೋಲ. 3 ತಿಂಗಳದಾಗ ನಾ ಇಷ್ಟು ಕೆಲಸ ಮಾಡ್ಬೇಕು, ಅದೊಂದು ಗೋಲ. ಸಾಹೇಬ್ರ ಇಷ್ಟಿಷ್ಟು ಕೆಲಸ ಹೇಳ್ಯಾರ, ಇಷ್ಟು ಕೇಸ್ನ ಮುಗಿಸ್ಬೇಕಾಗೈತಿ, ಅದು ಒಂದು ಗೋಲ. ಇವೆಲ್ಲ ಗೋಲ್ಗಳೇನಿದೆ ಅದಕ್ಕೊಂದು ಸೆಟ್ಟಿಂಗ್ ಮಾಡ್ಕೊಂಡಂತಂದ್ರೆ ಅದ ವಿಶೇಷವಾಗಿ ನೀವು ಅದನ್ನ ಗೆಲ್ಬಹುದು. ಹಲೋ, ಓಕೆ. ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಯೈತ್ರಿ. ಯಾವುದು? ಫುಟ್ಬಾಲ್ ಮ್ಯಾಚ್. ಕಾಲು ಈ ಥರ ಫುಟ್ಬಾಲ್ ಮ್ಯಾಚ್ ನಡೆಯಿತು. ಇಂಡಿಯಾದವ್ರ ಕಡೆನೂ ಫುಲ್ ಎಲ್ಲ ದೊಡ್ಡವರು ಏನು
ಆಟಗಾರ ಇದ್ರು, ಪಾಕಿಸ್ತಾನ ಕೂಡ ದೊಡ್ಡ ಆಟಗಾರ, ಇಬ್ರಿಗೂ ದೊಡ್ಡ ಜಗಳರಿ, ಯಾರ ಕಡೆಯಿಂದ ಸೋಲ್ ಖರೆ ಇಂಡಿಯಾ ಕಡೆ ಸೋಲ್ ಬ್ಯಾಡ್ನಿ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಫುಲ್ ಮೋಟಿವೇಶನ್ ಮಾಡತ್ತೀರ, ಏನು ಬೇಕಾದಾಗಲಿ ಬೆಗತ್ನ ಯಾವ ಬೇಕಾದ ದೇಶಕ್ಕೆ ಸೋಲ ಖರೆ ಇಂಡಿಯಾಗೆ ಸೋಲಿಲ್ಲ, ಭಾರತ ತೋರ್ಸಲ್ಲ, ಹಿಂದಿನ ಸಾಲ್ಕೋ ನೈ ಹಾರ್ನ ಅಂಥೇಳಿ ಇವ್ರು ಕಂಡಪಟ್ಟಿ ಮೋಟಿವೇಶನ್ ನಮ್ಮಂಥ ಮೋಟಿವೇಶನ್ ಸ್ಪೀಕರ್ ಕರ್ಕೊಂಬಂದು ಮೋಟಿವೇಶನ್ ಮಾಡೇ ಮಾಡತ್ತೀರಿ. ಫುಲ್ ಎಲ್ಲ ಟೀಮಿಗೆ ಫುಲ್ ಮೋಟಿವೇಶನ್ ಮಾಡಿದ್ರು. ಅಮ್ಮ ಈ ಕಡೆ ಬಂದ್ರೆ ಭಾರತ ದೇಶಕ್ಕೆ ಇವರು ಮೋಟಿವೇಶನ್ ಮಾಡತ್ತಾರೆ, ಇವರ ಕೋಚ ಇವರು ಕ್ಯಾಪ್ಟನ್ ಹೇಳ್ತಾರೆ ಏನಂತಂದ್ರೆ ಸೋಲೋದು ಯಾರು ಬೇಕಾದ ಸೋಲೋನು ಖರೆ ಪಾಕಿಸ್ತಾನಕ್ಕೆ ಸೋಲೋದಿಲ್ಲ, ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೋಡೆ ಸೋಲ್ ಕಂಡಂಗೇನೇ ಇಲ್ಲ, ಬಿಡಂಗಿಲ್ಲ, ಸೋಲಂಗಿಲ್ಲ, ಹಿಂಗೆ ಹೇಳಿ ಭಾಳಷ್ಟು ಮೋಟಿವೇಶನ್ ಮಾಡತ್ತಾರೆ. ಯಾವ ಥರ ಅಂತಾರೆ, ಒಂದೇನಾರೇ ಬಾಲ್ ನಾವು ಒದ್ದು ಅಂದ್ರೆ ಅವ್ರು ಹಿಡಿಯಕ್ಕೆ ಹೋದ್ರೆ ಅವ್ರ ಕೈ ಕಿತ್ಕೊಂಡು ಹೋಗ್ಬೇಕು, ಆ ಥರ ಒದಿಬೇಕು ನಾವು, ಹಂಗಂತೇಳಿ ಇವರು ಮೋಟಿವೇಶನ್ ಮಾಡತ್ತಾರೆ. ಆಯಿತು, ಗೇಮ್ ಸ್ಟಾರ್ಟ್ ಆಯಿತು. ಗೇಮ್ ಸ್ಟಾರ್ಟ್ ಆದ ತಕ್ಷಣ ಗ್ರೌಂಡ್ನ್ಯಾಗ ಇಬ್ಬರು ಫುಲ್ ಜೋಶ್ ರೀ. ಜೋಶ್ ಎಷ್ಟು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ಇವ್ರು ಹೇಳ್ತಾರೆ ನೀನು 45 ಗೋಲ್ ಹೊಡಿ ಅಂತ ಇವ್ರು ಹೇಳಿ ಕಳಿಸ್ಯಾರ. ಪಾಕಿಸ್ತಾನ ಕೋಚ್ ಹೇಳಿ ನೀವು 45 ಹೊಡ್ರಿ ಅಂತೇಳಿ. 5 ನಿಮಿಷ ಆಟ ಆಗತ್ತ, 10 ನಿಮಿಷ ಆಟ ಆಗತ್ತೆ ರೀ, 15 ನಿಮಿಷ ಆಟ ಆಕೈತೆ, 90 ನಿಮಿಷ ಆಟ ಆದರೂ ಕೂಡ ಎರಡೂ ಕಡೆ ಒಂದೊಂದು ಗೋಲ್ ಆಗಂಗಿಲ್ಲ ರೀ. ಯಾಕಂತ ಹೇಳಿ ದೊಡ್ಡ ಚಿಂತೆ ಆಕೈತಿ ಮಂದಿಗೆ. ಮುಗಿತೈತಿ, ಮುಗಿದ ನಂತರ ಇವರು ಡ್ರೆಸ್ಸಿಂಗ್ ರೂಮ್ ಹೋಗ್ತಾರ, ಅವರು ಡ್ರೆಸ್ಸಿಂಗ್ ರೂಮ್ ಹೋಗ್ತಾರ, ಇದ್ರ ಮ್ಯಾಗ ಚರ್ಚೆ ಆಕತಿ, ಇದ್ರ ಮ್ಯಾಗ ಚೆಕ್ ಮಾಡ್ತಾರೆ ಏನಂತ ಹೇಳಿ, ಇದ್ರ ಮ್ಯಾಗ ಒಂದು ಏನಾಗಾಯ್ತು, ಇದು ಯಾಕಾಯ್ತು ಹಿಂಗ ಅಂತ ಚೆಕ್ ಮಾಡಿದಾಗ ಅಲ್ಲಿ ಇವರು ಒದಿತಾರ ಬಾಲ, ಅವರು ಬಾಲ್ ಒದಿತಾರ. ಆ ಬಾಲ್ ಹಾಕೋ ಚೆಕ್ ಗೋಲ್ ಪೋಸ್ಟ್ ಇದಿದಲ್ರಿ, ಗೋಲ್ ಪೋಸ್ಟೇ ಇರಂಗಿಲ್ಲ ಅಲ್ಲಿ, ಮತ್ತೆ ಎಲ್ಲಿ ಹಾಕವ್ರವ್ರು, ಎಲ್ಲಿ ಹಾಕವ್ರಿ. ಹಿಂಗಾಗಿ ನಮ್ಮ ಲೈಫ್ನಾಗ ನಮಗೆ ಗೋಲ್ ಪೋಸ್ಟ್ ಇಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದ್ರೆ ಎಷ್ಟು ಆಟ ಆಡಿದ್ರು ಕೂಡ ಅದೇನೈತಿ ಜೀರೋ ಐತಿ ಅಂತ ಹೇಳಿ ನೀವು ನಿಮ್ಮದೇ ಆದಂಥ ಗೋಲ್ಗಳನ್ನು ನೀವು ಮಾಡ್ಕೋಬೇಕು. ಸಣ್ಣ ಸಣ್ಣ ಗೋಲ್ ಇರಲಿ, ಅದರ ಗೋಲ್ಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐತಿ. ಯಾಕಂತಂದ್ರೆ ಒಂದೊಂದು ಸಣ್ಣ ಗೆಲ್ಲಕ್ಕೆ ಹತ್ತಿರ ಅಂದ್ರೆ ನಿಮ್ಮ ಮನಸ್ಸಿಗೆ ಕಾನ್ಫಿಡೆನ್ಸ್ ಬರ್ತೈತಿ, ಇಲ್ಪ ನಾ ಗೆಲ್ತೀನಿ. ಅದೊಂದು ಕೆಲಸ ಹೇಳ್ಯಾರ ಸಾಹೇಬ್ರ, ಹೋಗಿ ಆ ಒಂದು ಫ್ಯಾಮ್ಲಿಗೆ ಏನೋ ಸಮಸ್ಯೆ ಆಗೈತಿ, ಹೋದವ್ರ ನೀವು ಅವ್ರ ಅಪ್ರೋಚ್ ಆಗಿ ಸಮಸ್ಯೆ ಬಗೆಹರಿಸಿ FIR ಆಗಲ್ದಂಗೆ ನೋಡ್ಕೊಂಡು ಅವ್ರವ್ರ ಬಗೆಹರಿಸೋರು ಸರ್ ಅಂತ ಒಂದು ಸಾಹೇಬ್ರು ಅಂತ ಹೇಳೋದಕ್ಕೆಲ್ಲ ವೆರಿ ಗುಡ್ ಅಂತಾರೆ ಸಾಹೇಬ್ರು, ಒಳ್ಳೆ ಕೆಲಸ ಮಾಡಿ. ಈ ಒಂದು ಶಬಾಷ್ಗಿರಿ ಏನೈತಿ ಅದು ನಮ್ಮನ್ನ ಸ್ಟ್ರಾಂಗ್ ಮಾಡ್ತೈತಿ. ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ ಏನಂತಂದ್ರೆ ಸಣ್ಣ ಗೋಲ್ಗಳನ್ನು ಅಪ್ರೋಚ್ ಆಗೋದ್ರಿಂದ ಗೆಲುವು ಅಂತ ಹೇಳಿ ನಾವೇನು ಮೆದುಳಿಗೆ ಮಾಹಿತಿಯನ್ನು ಕೊಡ್ತೀವಿ, ಅದು ಮೆದುಳು ಸ್ಟ್ರಾಂಗ್ ಆಕೈತಿ. ನಾ ಅಂದ್ರೆ ಗೆಲ್ಲಾಕದೇನಿ, ನಾ ಅಂದ್ರೆ ಗೆಲ್ತೀನಿ, ನಾ ಹೋದ ಕೆಲಸ ಯಾವುದು ಸುಳ್ಳಾಗಂಗಿಲ್ಲ, ಹೋದ ಕೆಲಸ ಖುಷಿ ಆಗಂಗಿಲ್ಲ ಅಂತ ಹೇಳಿ ಮೆದುಳಿಗೆ ಏನಂತಂದ್ರ ತರಬೇತಿ ಸ್ಟಾರ್ಟ್ ಆಕೈತಿ. ಅವಾಗ ಏನಾಕೈತಿ ಅಂದ್ರೆ ಸ್ಟ್ರಾಂಗ್ ಆಕ್ಕವಿ.